ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಗೆ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆ ಇಬ್ಬರು ಟ್ರೆಂಡಿಂಗ್ ಹೀರೋ ಮತ್ತು ವಿಲನ್ ಅವರಿದ್ದಾರೆ, ಆಮೇಲೆ ಹೀರೋಯಿನ್ ಇದ್ದಾರೆ, ಮಾತಾಡ್ಸೋಣ. ಸರ್, ಇಬ್ಬರು ಟ್ರೆಂಡಿಂಗಲ್ಲಿ ಇರ್ತಾರೆ ಆವಾಗಲೂ. ರೀಸೆಂಟಾಗಿ ಸರ್ ಕೂಡ ಟ್ರೆಂಡಿಂಗಲ್ಲಿದ್ದಾರೆ. ಟ್ರೆಂಡಿಂಗ್ ವಿಲನ್ ಮತ್ತು ಹೀರೋ ಅವರಂತೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಯಾವ್ದಾದ್ರು ಈ ವೈರಲ್ ಆಗ್ತಿರುತ್ತೆ ನೋಡಿ ವಿಲನ್ ಅಂತ. ಈಗ ಯಾರು ಜಾಸ್ತಿ ಕಾಣಿಸ್ಕೊತಾರೆ ಇಲ್ವ, ಇವರಂತೂ ಆಲ್ಮೋಸ್ಟ್ ಯಾವ ಟ್ರೇಲರ್ ನೋಡಿದ್ರೆ ಒಂದು ಹಿಂಗ್ ಬಂತು ಬಂದು ಹೋಗ್ಲೇಬೇಕು ಇವರು ಎಲ್ಲ ಸಿನಿಮಾದಲ್ಲೂ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ದಿಸ್. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಇಲ್ಲಿ ಆ್ಯಂಡ್ ಅಷ್ಟು ಟೈಮ್ ಕೊಡೋದಿದೆಯಲ್ಲ, ಲೈಕ್ ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಥರ. ಈಗ ವಿಲನ್ ಓಕೆ, ಬಟ್ ಬೇರೆ ಬೇರೆ ವಿಲನ್ ಅಲ್ವಾ ಎಲ್ಲ ಕಡೆ. ಆ್ಯಂಡ್ ಎಲ್ಲನೂ ಅಷ್ಟು ಮಾಡ್ತಾರಲ್ಲ ಒಂದೇ ಟೈಮಲ್ಲಿ, ಒಂದು ಕಡೆ ಕೂದಲು, ಆಮೇಲೆ ಇವ್ರು ಗೆಟಪ್ ನೋಡಬೇಕು, ಎಲ್ಲದ್ರಲ್ಲೂ ಬೇರೆ ಬೇರೆ ಗೆಟಪಲ್ಲಿ ಬೇರೆ ಇರ್ತಾರೆ. ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಸರ್? ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಇಷ್ಟೊಂದು ಎಲ್ಲ ಸಿನಿಮಾದಲ್ಲೂ ಕಾಣಿಸ್ತಾ ಇರ್ತೀರಲ್ಲ ರೀಸೆಂಟಾಗಿ. ಶೂಟಿಂಗ್ ಶುರುವಾಗಿ ಅದು ಮುಗಿಬೇಕಾದ್ರೆ 3-4 ವರ್ಷ ತಗೊಳುತ್ತೆ. ಯಾಕಂದರೆ ಆ ಥರ ಶೆಡ್ಯೂಲ್ಸ್ ಇರುತ್ತೆ. ಒಂದು ಸೆಟ್ ಆದರೆ ಸೆಟ್ ಹಾಕಬೇಕಾಗಿರುತ್ತೆ. ಈ ಟೈಮ್ ಗ್ಯಾಪಲ್ಲಿ ಅಲ್ಲೆಲ್ಲ ಕೆಲವು ಸಲ ಆಗುತ್ತೆ. ಇಲ್ಲಾಂದರೆ ಕೆಲವ್ರು ಹೇಳ್ತಾರೆ ನಾವೀಗ ಡಿಸೆಂಬರ್ ಹೊತ್ತಿಗೆ ಮುಗಿಸ್ತೀವಿ ಅಂತ ಹೇಳಿರ್ತಾರೆ. ಅವ್ರು ಆಗಲ್ಲ. ನೆಕ್ಸ್ಟ್ ಇಯರ್ಗೆ ಬಂದಾಗ ಕೆಲಸ ಲುಕ್ ಸಮಸ್ಯೆಗಳು ಆಗಿದ್ದಿದೆ. ಕೆಲ ಮೂವಿಯಲ್ಲಿ ಲುಕ್ ಹೊಡೆದಿದ್ದೂ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದನ್ನು ಆ ಥರ ಮಾಡ್ಕೊಳ್ಳೇಬೇಕಾಗತ್ತೆ. ಬಟ್ ಹಂಗೆ ಆ ಥರ ನೋಡಿದರೆ ನಮ್ಗೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಸಿಕ್ಕಿದ್ದಾರೆ. ಡೇಟ್ ಅಡ್ಜಸ್ಟ್ ಆಗಿಲ್ಲ ಅಂತ ಸ್ವಲ್ಪ ವೇಟ್ ಮಾಡಿದವರು ಇದ್ದಾರೆ. ನನ್ನ ಲುಕ್ ಸಮಸ್ಯೆ ಆದ್ರೂ ಸ್ವಲ್ಪ ಪರವಾಗಿಲ್ಲ, ನಮ್ಮಿಂದ ತೊಂದರೆ ಆಯಿತು, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಬೈದಿಲ್ಲ ಎಲ್ಲೂ ಕೂಡ, ಸ್ವಲ್ಪ ಹೆಲ್ಪ್ ಮಾಡಿದ್ದೆ. ಸೊ ಅವರೆಲ್ಲರ ಏನು ಕೃಪೆ ಇದೆ ಇವತ್ತು KD ಮುಖಾಂತರ ಬಂದ್ಬಿಟ್ಟು ಇಲ್ಲಿ ನಿಂತಿದೆ. ಹೀರೋ ಅಂದರೆ ಯಾವಾಗಲೂ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸ್ಟಿಕ್ ಆನ್ ಇರುತ್ತೆ, ಈ ಕ್ಯಾರೆಕ್ಟರ್ ಹೀಗೆ ಮಾಡಬೇಕಂತ. ನೀವು ಪ್ರತಿ ಸಿನಿಮಾದಲ್ಲೂ ಚೇಂಜಸ್ ಮಾಡ್ಕೋತೀರಲ್ಲ, ಅದು ಹೇಗೆ? ಅದು ನನಗೆ ತುಂಬ ಇಷ್ಟ ವಿಲನ್ ಕ್ಯಾರೆಕ್ಟರ್ ಮಾಡೋದಂದರೆ. ನಾನು ಮೊದಲಿಂದ್ರೂ ಕೂಡ ಈ ಪ್ರಕಾಶ್ ರಾಜ್ ಆಗಿರ್ಬೋದು, ರಂಗನಾಥ್ ರಘು ಅವರಾಗಿರ್ಬೋದು, ಇವರನ್ನೆಲ್ಲ ನೋಡಿ KK ಮೆನನ್ ಇವರೆಲ್ಲ ನೋಡಿ ಹಂಗೆ ಈ ಥರ ಆ್ಯಕ್ಟರ್ ಆಗಬೇಕಂತ ನಾನು ಅಂದ್ಕೊಂಡಿದ್ದೆ. ನಂಗೆ ಹೀರೋ ಆಗಿ ಮಾಡೋಕ್ಕೆ ನಂಗೆ ಅಷ್ಟೊಂದು ನಂಗೆ ಇಷ್ಟ ಇಲ್ಲ ಹೀರೋ ಆಗಿ ಮಾಡೋಕ್ಕೆ. ಸೊ ನಾನು ವಿಲನ್ ಇಷ್ಟಪಡ್ತೇನೆ. ಯಾಕಂದರೆ ಆ ಒಂದು ಎಮೋಷನಲ್ಲಿ ಸಿಕ್ಕಾಪಟ್ಟೆ ಗ್ರೇ ಶೇಡ್ ಆಗಿರ್ಬೋದು, ಡಾರ್ಕ್ ಶೇಡ್ ಆಗಿರ್ಬೋದು, ಒಂದು ಸೈಕ್ ಕ್ಯಾರೆಕ್ಟರ್ ಆಗಿರ್ಬೋದು, ಅದರಲ್ಲಿ ಆಟ ಆಡ್ಬೋದು ನಾವು. ಹೀರೋ ಅಂದಾಗ ಅವ್ನು ಯಾವತ್ತಿದ್ದು ಒಳ್ಳೆಯವನೇ, ಎಲ್ಲ ಒಳ್ಳೆ ಎಮೋಷನ್ಸ್ ಮಾತ್ರ ಪ್ರೊಡ್ಯೂಸ್ ಮಾಡೋದಲ್ವಾ. ಸೊ ನನಗೆ ಯಾವತ್ತು ಅನಿಸ್ತಿತ್ತು ಇದರಲ್ಲಿ ತುಂಬ ಆಟ ಆಡ್ಬೋದು. ಮತ್ತು ಎಲ್ಲೊಬ್ಬ ರಾಜ ಆಗಿರ್ತೀನಿ, ಇನ್ನೊಂದು ಕಡೆ ಎಲ್ಲೋ ಭಿಕ್ಷಕ ಆಗಿರ್ತೀನಿ, ಇನ್ನೆಲ್ಲೋ ಕಡೆ ಚಿಕ್ಕಪ್ಪ ಆಗಿರ್ತೀನಿ, ಮಾವ ಆಗಿರ್ತೀನಿ, ಅಣ್ಣ ಆಗಿರ್ತೀನಿ, ತಮ್ಮ ಆಗಿರ್ತೀನಿ, ಹೀರೋ ಫ್ರೆಂಡ್ ಆಗಿರ್ತೀನಿ. ಬೇರೆ ಬೇರೆ ಕ್ಯಾರೆಕ್ಟರ್ ಏನಾಗುತ್ತೆ, ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಶಾರ್ಪ್ ಆಗ್ತಾ ಹೋಗ್ತಾ ಅಂದರೆ ವೆರೈಟಿ ಸಿಗ್ತಾ ಇರುತ್ತೆ. ನಾವೆಲ್ಲೂ ಬೋರ್ ಆಗಲ್ಲ. ಹೌದು, ವಿಲನ್ ಯಾವಾಗಲೂ ಬೋರ್ ಆಗಲ್ಲ. ಈ ಥರ ನಾನು ಅಂದ್ಕೊಂಡಿದ್ದೀನಿ, ತಪ್ಪ ಸರಿಯಲ್ಲ ಗೊತ್ತಿಲ್ಲ. ಇಲ್ಲ, ಕರೆಕ್ಟ್. ಸರ್, ಈಗ ಅವ್ರು ಹೇಳಿದ ಪಾಯಿಂಟ್ಗೆ ಬರ್ತೀನಿ. ಹೀರೋ ಆದರೆ ಯಾವಾಗಲೂ ಒಳ್ಳೆಯವನಾಗೆ ತೋರಿಸೋದು ರೀತಿ ಆಲ್ಮೋಸ್ಟ್ ಹಾಗೇ ಇರುತ್ತೆ. ವಿಲನ್ ಶೇಡ್ ಆ ಥರ ಮಾಡಬೇಕಂತ ಏನಾದರೂ ಪ್ಲ್ಯಾನ್ಸ್? ಈಗ ಸ್ಪೆಷಲಿ ಸ್ಟೋರೀಸಲ್ಲಿ ನಿಮಗೆ ಆ್ಯಂಟಿ ಹೀರೋ ಮತ್ತು ಗ್ರೇ ಶೇಡ್ ಇದೆಲ್ಲ ಬರೋದ್ರಿಂದ ಪಾಸಿಬಿಲಿಟಿ ಪ್ರತಿಯೊಂದಕ್ಕೂ ಇದೆ. ಆ್ಯಂಡ್ ಯಾರ ಮೇಲೆ ಕ್ಯಾಮ್ರಾ ಹಾಕಿ ಮ್ಯೂಸಿಕ್ ಹಾಕ್ತಾರೋ ಅವನೇ ಹೀರೋ ಅಷ್ಟೇ. ಇಟ್ಸ್ ಲೈಕ್ ನಿಮಗೆ ನೀವು ಅಬ್ಸರ್ವ್ ಮಾಡಿ, ಒಂದು ಕ್ಯಾರೆಕ್ಟರೈಸೇಷನ್ ಒಂದು ಸಿನಿಮಾದಲ್ಲಿ ಹೀರೋ ಆಗಿದ್ರೆ ಅದೇ ಸೇಮ್ ಕ್ಯಾರೆಕ್ಟರೈಸೇಷನ್ ಇನ್ನೊಂದು ಸಿನಿಮಾಗೆ ನಿಮಗೆ ವಿಲನ್ ಆಗಿರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಟೈಟಲ್. ಕಿರಣ ಹೇಳ್ಬೇಕಾದ್ರೆ ಲಾಸ್ಟ್ ರಾಣಿ ಮೂವಿಲಿ ಇವ್ರು ಹೆಂಗಿದ್ರು, ಶೇಡ್ ಬೇರೆ ಶೇಡ್. ಈಗ ಅಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಶೇಡ್ ಹೋಗ್ಬಿಡುತ್ತೆ, ಮಿಕ್ಸ್ ಮಾಡಿ. ಸೊ ಈ ಸಿನಿಮಾದಲ್ಲಿ ಏನು ಸರ್, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ನೋಡಿದ್ದೀವಿ, ಈಗ ಶೇರ್ ಮಾಡಬೇಕು ಅದು ಅನ್ನೋದು. ಈ ಮುಖಾಂತರ ಏನದು ಶೇರ್ ಅನ್ನೋದು? ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ ಅದರದ್ದು ಡೈರೆಕ್ಟರ್ ಸರ್ ಅಂದ್ಕೊಂಡು ಆ ಟೈಟಲ್ ಮೇಲೆ ಇದ್ದಾರೆ. ಬಟ್ ದ ಮೂವಿ ಇಸ್ ನಾಟ್ ಅಬೌಟ್ ದ ಜಂಗಲ್. ಸೊ ಬೇಸಿಕ್ಲಿ ಒಬ್ಬ ಅನಾಥ ಹುಡುಗ ಆ್ಯಂಡ್ ನಾವು ಸುತ್ತಮುತ್ತ ಒಂದು ಫ್ರೆಂಡ್ ಸರ್ಕಲಲ್ಲಿ ಯಾವ ರೀತಿ ಒಂದು ಬಾಂಡಿಂಗ್ ಇರುತ್ತೆ, ಆ್ಯಂಡ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದಾಗ ಹೌ ಈ ಅನ್ಫೋಲ್ಡ್ ಇಟ್. ಸೊ ಆ ಜರ್ನಿ ಮೇಲೆ ಹೋಗುತ್ತೆ. ಅಂದರೆ ವೈಲೆನ್ಸ್ ಶೇರ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಆ ಥರ? ಹಾಂ, ಫೈಟ್ಸ್ ಇದೆ. ಫೈಟ್ ಮಧ್ಯೆ ಕತೆ ಹೊಡೋದ್ಬೇಕು ನೀವು. ಫೈಟ್ ಹೆವಿ ಇದೆ, ಸಿಕ್ಕಾಪಟ್ಟೆ ಫೈಟ್ಸ್ ಇದೆ. ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನಿಮ್ಮ ಫ್ಯಾನ್ಸ್ ಅಂತ ಒಂದಷ್ಟು ಜನ ಇದೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ. ಲೈಕ್ ಸ್ಪೆಷಲಿ ಪರ್ಟಿಕ್ಯುಲರ್ಲಿ ಫ್ಯಾನ್ಸ್ ಅನ್ನೋದಕ್ಕಿಂತ ಆಕ್ಷನ್ ಲವಿಂಗ್ ಕ್ರೌಡ್ ಏನಿದ್ದಾರೆ, ದೇ ವಿಲ್ ಹ್ಯಾವ್ ಅ ಟ್ರೀಟ್. ಲೈಕ್ ಈಗ ನೀವು ನಾರ್ತ್ ಕರ್ನಾಟಕ ಹೋದರೆ ಕೆಲವೊಂದು ಜಾಗದಲ್ಲಿ ದೇ ಪರ್ಟಿಕ್ಯುಲರ್ಲಿ ಲೈಕ್ ಆ್ಯಕ್ಷನ್. ಅವ್ರಿಗೆ ಮೂವಿಲಿ ಆ್ಯಕ್ಷನ್ ಇಲ್ಲ ಅಂದರೆ ಹೋಗಿ ಟಿಕೆಟ್ ದುಡ್ಡು ವಾಪಸ್ ಕೇಳ್ತಾರೆ ಅಲ್ಲಿ. ಹೌದು. ಸೊ ಆ ಥರ ಆ ಸೆಟ್ ಆಫ್ ಕ್ರೌಡ್ಗೆ ಇಟ್ಸ್ ಅ ಪರ್ಫೆಕ್ಟ್ ಟ್ರೀಟ್. ಮೇಡಮ್, ನೀವೇನು ಮಾಡಿದ್ದೀರಾ? ಏನು ದಬಾಕಿದ್ದೀರಾ ಅವರಿಬ್ಬರ ಜೊತೆ? ಇವರಷ್ಟು ದಬಾಕಿಲ್ಲ, ಬಟ್ ಸ್ವಲ್ಪ ದಬಾಕಿದ್ದೀನಿ ಸಿನಿಮಾದಲ್ಲಿ. ನೀವು ಪಾಪ ಅವ್ರನ್ನ ದಬಾಕಿದ್ರೆ ಅಂತ ಕ್ವಶನ್ ಕೇಳ್ಬಿಟ್ರೆ ನೆಕ್ಸ್ಟ್ ಎಲ್ಲ ಹಂಗೆ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವ್ರನ್ನ. ಸೊ ಸಿನಿಮಾದಲ್ಲಿ
ಯೂಶ್ವಲಿ ನಾನು ನೋಡಿರೋ ಪ್ರಕಾರ ಇಷ್ಟು ಸಿನಿಮಾಗಳಲ್ಲಿ ಹೀರೋಯಿನ್ನ ನೆಗೆಟಿವ್ ಶೇಡ್ ತೋರಿಸ್ತಾರೆ ಕಂಪ್ಲೀಟ್ ಸಿನಿಮಾದಲ್ಲಿ, ಅಥವಾ ಇನ್ನೋಸೆಂಟಾಗಿ ತೋರಿಸಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ನನಗೆ ವಿಲನಶ್ ಆ್ಯಂಡ್ ಇನ್ನೋಸೆಂಟ್ ಕ್ಯಾರೆಕ್ಟರ್ನ ಮಿಕ್ಸ್ ಮಾಡಿ ಡ್ಯುವೆಲ್ ಶೇಡ್ಸ್ ಕೊಟ್ಟಿದ್ದಾರೆ. ಸೊ ಅದೊಂದು ಯುನೀಕ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಅದೊಂದು ಸ್ವಲ್ಪ ನಂಗೆ ಚಾಲೆಂಜಿಂಗ್ ಅನ್ನಿಸ್ತು. ಫ್ಯೂ ಸೀನ್ಸ್ ಇದ್ದಾಗ ಸ್ವಲ್ಪ ಕಷ್ಟ ಇದೆ. ವಿಲನ್ ಮಾಡೋದು ಆ ಎಕ್ಸ್ಪ್ರೆಷನ್ಸ್ ಕೊಡೋದು ಅಷ್ಟೇ ಕಷ್ಟ ಇದೆ. ಬಟ್ ಇನ್ನೋಸೆಂಟ್ ಅಂದರೆ ಹೇಗೋ ಸ್ವಲ್ಪ ಲಿಪ್ಸಿಂಕ್ ಮಾಡಿ ಡೈಲಾಗ್ ಹೇಳ್ಬೋದು. ಬಟ್ ಆ ವಿಲನಿಶ್ ಎಕ್ಸ್ಪ್ರೆಷನ್ ಕೊಡೋದಿದೆಯಲ್ಲ, ಅದು ಸ್ವಲ್ಪ ನಂಗೆ ಕಷ್ಟ ಆಯಿತು. ಬಟ್ ಟೈಮ್ ತೊಗೊಂಡು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ. ವಿಲನ್ ಅಂದರೆ ಯಾರಿಗೆ ವಿಲನು? ಶೆಟ್ಟಿ ಸರ್ಗ, ಕಿರಣ್ ಸರ್ಗ? ನಮ್ಮ ಕಿರಣ್ ಸರ್ಗೆ ವಿಲನು. ಪಾಪ ಚೆನ್ನಾಗಿ ಇನ್ನೋಸೆಂಟ್ ಹುಡುಗಿ ಥರ ನಾನೇ ಹಿಂದೆ ಬಂದಿರ್ತೀನಿ, ಆಮೇಲೆ ಹಿಂದೆ ಸರಿಯಾಗಿ ಕೊಡ್ತೀನಿ. ಕ್ಲೈಮ್ಯಾಕ್ಸ್ ಒಂದು ಹೇಳಿ, ಸ್ವಲ್ಪ ಎಂಟ್ರಿ ಸೀಕ್ವೆನ್ಸ್ ಒಂದು ಹೇಳ್ಬಿಟ್ಟೆ. ಇಲ್ಲ, ಅವಾಗ ಇದೊಂದೇ ನಾನು ಹೇಳಿದ್ದೀನಿ, ಎಕ್ಸ್ಟ್ರಾ ಏನು ಹೇಳಿದ್ದೀನಿ ಸ್ಟೋರಿ ಬಿಟ್ಟು ಮಿಕ್ಕಿದ ಫೈಟ್ ಇದೆ. ಇಲ್ಲ, ಇದೊಂದೇ ನಾನು ಬಿಟ್ಕೊಡಿದ್ದೀನಿ, ಬೇರೆ ಏನು ಬಿಟ್ಟಿದ್ದೀನಿ. ಎಲ್ಲ ಇಂಟರ್ವ್ಯೂ ತೆಗೆದ್ರೆ ಇಡೀ ಸಿನಿಮಾ ಬಂದಿರುತ್ತೆ. ಎಲ್ಲ ಇಂಟರ್ವ್ಯೂ ಸ್ವಲ್ಪ ಸ್ವಲ್ಪ ಒಂದೊಂಚೂರು ತೆಗ್ದ್ರೆ ಆಯ್ತು. ಏನು ಟ್ವಿಸ್ಟ್ ಏನಾದರೂ ಆ ಥರದ್ದು ಏನೋ ಸಿಗ್ತಾ? ಈಗ ರಾ ಸಬ್ಜೆಕ್ಟ್ ಆ ಥರ? ರಾನಕ್ಕಿಂತ ಕ್ಯಾರೆಕ್ಟರೈಸೇಷನ್ ರಾ ಇದೆ, ಬಟ್ ಸ್ಟೋರಿ ನಿಮಗೆ ಕ್ರೈಮ್ ಥ್ರಿಲ್ಲರ್ ಇದೆ. ಸೊ ನಿಮ್ಮ ಆ್ಯಕ್ಷನ್ ಇಸ್ ಜಸ್ಟ್ ಅ ಲೇಯರ್, ಬಟ್ ಸ್ಟೋರಿ ಅಂತ ನೋಡಿದ್ರೆ ಇಟ್ಸ್ ಆನ್ ಕ್ರೈಮ್. ಆ್ಯಂಡ್ ಒಂದು ಕ್ರೈಮ್ ಹೇಗೆ ಅನ್ಫೋಲ್ಡ್ ಆಗುತ್ತೆ, ನೀವು ಈ CID ಅದನ್ನ ಕಾಲದಲ್ಲ ಬರೋದಲ್ಲ, ಅದರಲ್ಲಿ ಒಂದು ಸೀಕ್ವೆನ್ಸ್ ಹೇಗೆ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ಮೇಜರ್ ಇದಿದೆ. ಹಾಗೆ ನೋಡಬೇಕಾದ್ರೆ ಕ್ಯಾರೆಕ್ಟರೈಸೇಷನ್ ಎಲ್ಲ ಏನಿದೆಯಲ್ಲ ತುಂಬ ವೆರೈಟಿ ಆಗಿದೆ. ಈಗ ಇವ್ರ ಕ್ಯಾರೆಕ್ಟರೈಸೇಷನ್ ಏನಿದೆ, ಅದು ಇವ್ರು ಹ್ಯೂಮರ್ ಮಾಡ್ತಾ ಇಲ್ಲ ಅಲ್ಲಿ ನಿಮಗೆ, ಬಟ್ ಅನಿಸುತ್ತೆ ಈಗ ಡೈಲಾಗ್ ಎರಡು ಹೇಳಿದಾರಲ್ಲ, ಅದು ಹ್ಯೂಮರ್ ಅಲ್ಲ, ಅಲ್ಲಿ ಕೋಪದರೆ ಹೊಡೆದ್ಬಿಟ್ಟು ಹೇಳಿದ್ದಾರೆ, ಬಟ್ ನಿಮಗೆ ನೋಡ್ಬೇಕಾದ್ರೆ ಮಜಾ ಕೊಡುತ್ತೆ. ಸೊ ಹಾಗೆ ಗಿಲ್ಲಿಯವ್ರ ಕ್ಯಾರೆಕ್ಟರ್ ಏನಿದೆ, ಈಗ ಅವರು ರಿಯಲ್ ಲೈಫಲ್ಲಿ ಅಷ್ಟು ಮಾತಾಡಲ್ಲ, ಬಟ್ ತುಂಬ ಅಂದರೆ ನಿಮಗೆ ಭಯ ಆಗುತ್ತೆ ಅವ್ರು ಕಂಡ್ರೆ. ಲೈಕ್ ಒಂದು ಸೈಕಿಕ್ ಕ್ಯಾರೆಕ್ಟರ್ ನೋಡೋದಾದರೆ. ಆ್ಯಂಡ್ ಇವ್ರದ್ದು ಈಗ ಇನಿಷಿಯಲ್ ಇದರಲ್ಲಿದ್ದಾರೆ, ಬಟ್ ಸ್ಟಿಲ್ ಯುನೋ ಪುಟಿಂಗ್ ಆನ್ ಸೋ ಮಚ್ ಎಫರ್ಟ್ ಒಂದಷ್ಟು ಪರ್ಫೆಕ್ಷನ್ ಇದು ಬರೋದಕ್ಕೆ. ಸೊ ಎವ್ರಿ ಒನ್ ಇಸ್ ಡೂಯಿಂಗ್ ಸೋ ವೆಲ್ ಹಿಯರ್. ನಾನು ರೀಸೆಂಟ್ ಡೇಸಲ್ಲಿ ಗಮನಿಸಿದ್ದಾಗೆ ನಿಮ್ಮನ್ನು ರಾಣಿ ಅಂತ ಒಂದು ಸಿನಿಮಾ ಮಾಡಿದ್ರಿ, ಸೀರಿಯಲ್ ಬಂದು ಕರ್ಣ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಹೈಯಲ್ಲಿದೆ. ಈ ಗ್ಯಾಪಲ್ಲಿ ಯಾವಾಗ ಈ ಸಿನಿಮಾ ಮಾಡಿದ್ರಿ? ಇಲ್ಲ, ಇದು ಕನ್ನಡತಿ ಮಾಡ್ತೀನಲ್ಲ, ಅದರ ಮುಂಚೆ ಆಗ ಮಾಡಿದ್ದು. ರಾಣಿ ಆದಮೇಲೆ ನಾನು ಬೇರೆ ಯಾವುದೂ ಒಪ್ಕೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಜಾಕಿ 42 ಅಂತ ಒಂದು ಮಾಡ್ತಾ ಇದ್ದೀನಿ. ಬಿಕಾಸ್ ರಾಣಿ ಆದಮೇಲೆ ನಂಗೆ ಅರ್ಥ ಆಗಿದ್ದೇನೋ, ಇಟ್ಸ್ ನಾಟ್ ಅಬೌಟ್ ಹೌ ಮೆನಿ ಫಿಲ್ಮ್ಸ್ ಯು ಮೇಕ್, ಇಟ್ಸ್ ಅಬೌಟ್ ಹೌ ಇಂಪ್ಯಾಕ್ಟ್ಫುಲ್ ಫಿಲ್ಮ್ ಯು ಮೇಕ್. ಸೊ ನನಗೆ ಒಂದಷ್ಟು ಸ್ಟೋರೀಸ್ ಅದೆಲ್ಲ ರಾಣಿ ಆದಮೇಲೆ ಬಂತು, ಬಟ್ ಈಗ ಕ್ಲಾರಿಟಿ ಇದೆ. ಆಮೇಲೆ ಮೂವಿದು ಕ್ಲಿಪ್ ಎಲ್ಲ ಚೆನ್ನಾಗಿದ್ದ, ಮೇಕಿಂಗ್ ಎಲ್ಲ. ಅಂದರೆ ಈಗ ನನಗೆ ಗೊತ್ತಿದೆ ವಾಟ್ ಐ ವಾಂಟ್, ಆ್ಯಂಡ್ ನನಗೆ ವಿಷನ್ ತುಂಬ ಕ್ಲಿಯರ್ ಇದೆ, ಡೌಟ್ ಏನಿಲ್ಲ. ಸೊ ನಾನು ತುಂಬ ಕ್ಲಾರಿಟಿ ಇದೆ, ಅದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ನಾನು ಇದು ಮಾಡ್ತೀನಿ. ಸರ್ ಶೆಟ್ಟಿ ಸರ್ ರೀಸೆಂಟ್ ಡೇಸಲ್ಲಿ ಕವಿ ಅಂತ ಒಂದು ನೇಮಲ್ಲಿ ಫೇಮಸ್ ಆಗಿದೆ. ಈ ಸಿನಿಮಾ ಮೂಲಕ ಏನಾದರೂ ಆ ಥರ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೆಸರಲ್ಲಿ ಏನಾದರೂ? ಖಂಡಿತ ಮಾಡ್ಬೋದು. ಈಗ ಈಗ ನಾವೊಂದು ಯಾವುದೇ ಮೂವಿಯಲ್ಲಿ ಅದರಲ್ಲಿ ಒಂದು 70-80 ದಿವಸ ಕೆಲಸ ಮಾಡಿದ್ದೀನಿ. KDL ಇದರಲ್ಲಿ ನಾನೊಂದು ಸುಮಾರು 6-7 ದಿವಸ ಕೆಲಸ ಮಾಡಿದ್ದೀನಿ. ಅದ್ರ ಮೇಲೆ ಬರಲ್ಲ. ಮೂವಿ ಓವರಾಲ್ ಸ್ಟೋರಿ ಹೆಂಗಿದೆ, ಎಲ್ಲ ಪರ್ಫಾರ್ಮೆನ್ಸ್ ಹೆಂಗಿದೆ, ಡೈರೆಕ್ಟ್ರ್ ವರ್ಕ್ ಹೆಂಗಿದೆ, ಅದನ್ನು ಎಲ್ಲ ಡಿಪೆಂಡ್ ಆಗುತ್ತೆ ಸರಿನಾ. ಅದಲ್ಲದೆ ಪ್ರತಿಯೊಂದು ಕ್ಯಾರೆಕ್ಟ್ರು ಎವ್ರಿ ಡೇ ಹೊಸ್ತೆ ಅದು. ಸೊ ಇದರಲ್ಲಿ ಶೆಟ್ರು ಅನ್ನೋಂಥ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಒಂದು 2 days ಸ್ಟಾಕಿ ಪೋರ್ಷನ್ ತುಂಬ ಚೆನ್ನಾಗಿತ್ತು. ನಾನು ಮತ್ತು ಹೀರೋ ಎಲ್ಲೂ ಕೂಡ ಸಿಗೋದೇ ಇಲ್ಲ, ಖಾಲಿ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಸಿಗೋದು. ಅದಕ್ಕಿಂತ ಮುಂಚೆ ಎಲ್ಲ ಫೋನ್ ಕನ್ವರ್ಸೇಷನಲ್ಲೇ ನಮ್ಮಿಬ್ಬರ ಮಾತುಕತೆ ನಡೀತಾ ಇರುತ್ತೆ, ನಾವಿಬ್ಬರು ಆವಾಜ್ ಆಗ್ತಾ ಇರ್ತೀವಿ, ಮಾತಿನ ಚಕಮಕಿ ನಡೀತಾ ಇರುತ್ತೆ. ಅದೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈಲಾಗ್ಸು. ಅದಲ್ಲದೆ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಡೈರೆಕ್ಟ್ರು. ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಬ್ಬ ವಿಲನ್ ಯಾವ ಥರ ಎಲಿವೇಷನ್ ಮಾಡಬೇಕು. ಈಗ ನಾನೊಬ್ಬನೇ ಇಲ್ಲ, ಶೋಭಣ್ಣ ಇದ್ದಾರೆ, ಬಾಲರಾಜ್ ವಾಡಿ ಅವರು ಇದ್ದಾರೆ, ತನುಷಿ ಮೇಡಮ್ ಅವರು ಇದ್ದಾರೆ, ತುಂಬ ಜನ ಇದ್ದಾರೆ. ಅವರವರ ಕ್ಯಾರೆಕ್ಟರ್ ಅಲ್ಲಲ್ಲಿ ಹೀರೋ ಜೊತೆಗೆ ಏನೋ ಒಂದು ಫೈಟ್ ನಡೀತಾ ಇರುತ್ತೆ. ನಾವೆಲ್ಲರೂ ಇದಕ್ಕೆ ಸಾಥ್ ಕೊಟ್ಟಿದ್ದೀವಿ. ಮೂವಿ ನೋಡಿದಾಗ ಒಂದು ಒಳ್ಳೆ ಫೀಲ್ ಖಂಡಿತ ಆಗುತ್ತೆ. ಟೆಲಿಫೋನಲ್ಲೇ ಜಾಸ್ತಿ ಇರ್ತಾರೆ ಅಂತ ನಾವು ಟೆಲಿಫೋನ್ ಗೆಳತಿ ಅಂತ ಒಂದು ಸಿನಿಮಾ ನೋಡಿದ್ದೆ. ಬರೀ ಟೆಲಿಫೋನಲ್ಲೇ ವಾಯ್ಸ್ ಆಗಲಿ ಅದೆಲ್ಲ ಇರುತ್ತೆ. ಸೊ ಈಗ ಕೊನೆಯಲ್ಲಿ ಸಿಗ್ತೀರಾ ಈ ಸಿನಿಮಾದಲ್ಲಿ? ಸೊ ಆ ಮಜಾನ ಎಕ್ಸ್ಪೆಕ್ಟ್ ಮಾಡಿದ ಕಾಮಿಡಿ ಆ ಥರದ್ದು ಏನಾದರೂ? ಸೆಂಟ್ರಲ್ ಸಿಗೋದಿಲ್ಲ, ನಾವು ಸಿಗಲ್ಲ. ಫೋನಲ್ಲಿ ಏನಾದ್ರು ಕ್ಯಾರೆಕ್ಟರ್ ಅಲ್ಲಿ ನಿಮ್ಗೆ ಫುಲ್ ರಗಡ್ ಆಗಿದೆ, ಬಟ್ ಆ ಡೈಲಾಗ್ ಇದೆಯಲ್ಲ ಟ್ರೈಲರ್ ಎಲ್ಲ ಮಜಾ ಕೊಡುತ್ತೆ. ಆ ಥರದ್ದು ಏನಾದ್ರು
ಅಂದ್ರೆ ಡೈಲಾಗ್ ಡೆಲಿವರಿ ಸಕ್ಕತ್ತಾಗಿ ಇದ್ದಾಗ ನಿಮ್ಗೆ ಅದು ತುಂಬಾ ಹತ್ರ ಆಗ್ಬಿಡುತ್ತಲ್ಲ ಹಾಗೆ. ಮೇಡಮ್ ಒಂದು ಸಾಂಗ್ ಕೂಡ ನಮ್ಮ ಸರ್ ಜೊತೆ ಇದೆ. ಸೊ ಎಲ್ಲಿ ಏನದು ಸಾಂಗ್, ಆ ಸಾಂಗ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸಿನಿಮಾ ಹೇಳ್ದಂಗೆ ಫುಲ್ ಹೇಳ್ಬೇಡಿ, ಅವಾಗ ಹೇಳ್ದಂಗೆ. ಸೈಲೆಂಟ್ ಸಾಂಗ್ ಅದೊಂದೇ ಅದು. ಹಾಂ, ನಂದು ಕಿರಣ್ ಸರ್ ಒಂದು ಸಾಂಗ್ ಇದೆ, ಡ್ಯುಯೆಟ್ ಸಾಂಗು. ಆ ಸಾಂಗ್ ನಡೆದಿದ್ದು ಥೈಲ್ಯಾಂಡಲ್ಲಿ. ಸೊ ಅದೊಂದೇ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಮಾಡಿದ್ದು. ಅದೊಂದಕ್ಕೆ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ, ಅಟ್ಲೀಸ್ಟ್ ಒಂದು ಟ್ರಿಪ್ ಆದ್ರೂ ಮುಗಿಸ್ಕೊಂಬರ್ಬೋದಲ್ಲ ಈ ಸಾಂಗ್ ಮಾಡ್ಕೊಂಡು ಗ್ಯಾಪಲ್ಲಿ ಅಂದ್ಕೊಂಡು. ಬಟ್ ಬಿಸಿಲಿಗೆ ಎಕ್ಸೈಟ್ಮೆಂಟ್ ಎಲ್ಲ ಇರ್ಬೇಕು. ಬಿಸಿಲಿಗೆ ಹೇಳೋಣ ಅನ್ಕೊಂಡಿದ್ದೆ. ಇಬ್ರು ಕಾಗೆ ಕಲರ್ ಆಗ್ಬಿಟ್ಟಿದ್ವಿ ಅನ್ಸುತ್ತೆ. ಅಷ್ಟು ಬಿಸಿಲು, ಇಷ್ಟು ಸನ್ಸ್ಕ್ರೀನ್ ಹಾಕೊಂಡ್ರು, ಎಷ್ಟು ಛತ್ರಿ ಇಟ್ಕೊಂಡ್ರು ಆಗಿಲ್ಲ. ಆ ಹ್ಯೂಮಿಡ್ಗೆ ಇಬ್ರಿಗೂ ಫುಲ್ ಸ್ವೆಟ್ಟಿಂಗ್ ಆಗಲಿ. ಸಮುದ್ರ ಪಕ್ಕನೇ ಅನ್ಸುತ್ತಲ್ಲ, ಸಮುದ್ರ ಪಕ್ಕದಲ್ಲೇ, ಐಲ್ಯಾಂಡ್ ಪಕ್ಕದಲ್ಲೇ ಮಾಡಿದ್ದು. ಮತ್ತೆ ನೀವು ಥೈಲ್ಯಾಂಡ್ಗೆ ಹೋಗೋ ಬದಲು ಮಂಗ್ಳೂರ್ಗೆ ಹೋಗಿದ್ರೆ ಸಿಗ್ತಾಯಿತ್ತು ಅಲ್ಲ ಸರ್? ಮಂಗಳೂರು ಸಮುದ್ರ ಅಲ್ಲೇ ಸಿಗ್ತಾಯಿತ್ತಲ್ಲ. ಅಲ್ಲಿ ಈ ಪ್ರಶ್ನೆ ನೀವೇ ಉತ್ತರ ಕೊಡಿ. ಥೈಲ್ಯಾಂಡ್ ಸಿಗೋದು ಮಂಗ್ಳೂರು ಸಿಗ್ತೈತ? ಇಲ್ಲ, ಮಂಗ್ಳೂರು ಇಲ್ಲ ಸರ್, ನಾನು ಥೈಲ್ಯಾಂಡ್ಗೆ ಹೋಗಿಲ್ಲ ಸರ್. ಸುಮ್ಮನೆ ಮಂಗ್ಳೂರ್ಗೆ ಹೋಗ್ಬಿಡು, ನೀವು ಮಂಗ್ಳೂರ್ಗೆ ಹೋಗ್ತೀರಾ? ಹೋಗಿದ್ದೀನಿ ಸರ್, ಮಂಗ್ಳೂರು ಅಷ್ಟೇ ಹೋಗಿರೋದು. ಹೋಗ್ತೀರಾ, ಬಟ್ ಥೈಲ್ಯಾಂಡ್ ಹೋಗೋ ಟೈಮಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟು ಮಂಗ್ಳೂರ್ಗೆ ಹೋಗ್ತೀರಾ? ಇಲ್ಲ ಸರ್, ಮಲೇಷ್ಯಾಗೆ ಹೋಗ್ಬೇಕಾದ್ರೆ. ಅದೆಲ್ಲ ಒಂದೇ ಅಂಗಡಿಗಳು, ಬೇರೆ ಜಾಗ ಅಷ್ಟೇ. ಹೇಳಿ ಮೇಡಮ್. ಅಷ್ಟೇ, ಇನ್ನೇನಿಲ್ಲ. ಬರೀ ಬಿಸಿಲಲ್ಲೇ ಆಗೋಯ್ತು ಕಂಪ್ಲೀಟ್ 2 days ಶೂಟಿಂಗು. ಹೇಗೋ ಇಷ್ಟಪಟ್ಟು ಮುಗೀತು ಸಾಂಗ್ ಶೂಟು. ಈ ಸಿನಿಮಾ ಅಂದರೆ ಯಾಕೆ ನೋಡ್ಬೇಕು, ನಿಮ್ಮಷ್ಟು ಒಂದು ಆಡಿಯನ್ಸ್ ಇರ್ತಾರೆ. ನಾನು ಅವಾಗೇ ಹೇಳಿದ್ದೀನಿ, ನಿಮ್ಮ ಗುರಿ ಬೇರೆ ಲೆವೆಲಲ್ಲಿದೆ. ಸೊ ತುಂಬ ವರ್ಷ ಆದಮೇಲೆ ಈ ಸಿನಿಮಾ ಬರ್ತೈತೆ. ನಿಮ್ಮ ಆಡಿಯನ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಜನರಲ್ ಆಗಲ್ಲ, ಬಟ್ ಅದೇ ಆ್ಯಕ್ಷನ್ ಜಾನರ್ ಯಾರಿಗೆ ಇಷ್ಟ ಆಗುತ್ತೆ, ಸ್ಪೆಸಿಫಿಕ್ಲಿ ಹೇಳ್ತಾ ಇದ್ದೀನಿ. ಆ್ಯಕ್ಷನ್ ಜಾನರ್ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ಇದು ಇಷ್ಟ ಆಗುತ್ತೆ. ಲೈಕ್ ಆ ಒಂದು ಇದರಲ್ಲಿ ಇಲ್ಲ, ಮೂವಿ ಬಂದುಬಿಟ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ, ಕ್ರೈಮ್ ರಿಲೇಟೆಡ್ ಆಗಿದೆ. ಯಾರಿಗೆ ಈ ಥರ ಡಾರ್ಕ್ ಶೇಡ್, ಈ ಥರ ಹೀರೋ ಓರಿಯೆಂಟೆಡ್ ಮೂವಿ ನೋಡೋಕ್ಕೆ ಇಷ್ಟಪಡ್ತಾರೆ, ಖಂಡಿತವಾಗಿ ಈ ಮೂವಿ ಮೂವಿ ಅವ್ರಿಗೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಫೈಟ್ಸ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಫೈಟ್ಸ್ ಇದೆ ಈ ಮೂವಿಯಲ್ಲಿ. ಈ ಮಾಸ್ ಎಲಿಮೆಂಟ್ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಈ ಮೂವಿ ತುಂಬ ಇಷ್ಟ ಆಗುತ್ತೆ. ಖಂಡಿತವಾಗಿಯೂ ಜನರಿಗೆ ಖಂಡಿತವಾಗಿ ಎಂಜಾಯ್ ಮಾಡ್ತಾರೆ.